ಜಿಎಸ್ಟಿ ಜಾರಿ ಕುರಿತು ಚರ್ಚೆ ನಡೆಸಲು ಜಮ್ಮು ಕಾಶ್ಮೀರ ಸರ್ಕಾರ ಕರೆದಿದ್ದ ವಿಶೇಷ ಅಧಿವೇಶನದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಜಿಎಸ್ಟಿ ಜಾರಿ ವಿರೋಧಿಸಿ ಪ್ರತಿಪಕ್ಷಗಳು ಉಭಯ ಸದನಗಳಲ್ಲಿ ಗದ್ದಲವನ್ನು ಎಬ್ಬಿಸಿದ್ದು, ಎಷ್ಟೇ ಅಲ್ಲದೆ ವಿಧಾನಸಭೆಯಲ್ಲಿ ಅನುಚಿತ ವರ್ತನೆ ತೋರಿದ ಶಾಸಕರು ಪರಸ್ಪರ ಕೈ ಮಿಲಾಯಿಸಿಕೊಂಡರು. ಜಮ್ಮು ಕಾಶ್ಮೀರ ಹೊರತುಪಡಿಸಿ ಬೇರೆ ಎಲ್ಲಾ ರಾಜ್ಯಗಳು ಜಿಎಸ್ಟಿ ಜಾರಿ ಮಾಡಿವೆ. ಈ ಹಿನ್ನೆಲೆಯಲ್ಲಿ ಇಂದು ಅಧಿವೇಶನ ಕರೆಯಲಾಗಿತ್ತು. ಸದನದಲ್ಲಿ ಇಲ್ಲಿ ತೀವ್ರ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಗಿದೆ. ಜಿಎಸ್ಟಿ ಜಾರಿಯಾಗಿ ಕೆಲವು 2-3 ದಿನಗಳು ಆಯಿತು. ಆದರೆ ಜಮ್ಮು ಕಾಶ್ಮೀರದಲ್ಲಿ ಸದನದಲ್ಲಿ ಗಲಭೆ ಎದ್ದಿರುವಂಥದ್ದು. ಎಲ್ಲ ಒಂದು ಭಾಗಗಳಲ್ಲಿ ಜಿಎಸ್ಟಿಯನ್ನು ಒಪ್ಪಿಕೊಂಡ್ರೆ, ಆದರೆ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಸದನದಲ್ಲಿ ಕೈ ಮಿಲಾಯಿಸಿಕೊಂಡ ಪ್ರಕರಣಗಳು ಕೂಡ ನಡೆದಿರುವಂಥದ್ದು. ಜಿಎಸ್ಟಿಯನ್ನು ಅವರು ಕಟುವಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ವ್ಯಾಪಾರಿಗಳಿಗೆ ಅದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ ಎನ್ನುವ ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸದನದಲ್ಲಿ ಇವತ್ತಿನ ಜಿಎಸ್ಟಿ ಚರ್ಚೆಯಲ್ಲಿ ಈ ರೀತಿಯಾಗಿ ಗದ್ದಲಗಳು ಆಯಿತು. ಅದರಂತೆ ಶಾಸಕರು ಕೈ ಮಿಲಾಯಿಸಿಕೊಳ್ಳುವ ಮೂಲಕ ತಮ್ಮ ವಿರೋಧವನ್ನ, ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ನಾವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಒಬ್ರು ಇನ್ನೊಬ್ಬರನ್ನ ತಳ್ತಾ ಇರುವಂತದ್ದು. ಎಲ್ಲಾ ಕಾರಣ ಆಗಿರುವಂತದ್ದು ಜಿಎಸ್ಟಿ ಅವಾಂತರದಿಂದ. ಜಿಎಸ್ಟಿ ಕೇಂದ್ರ ಸರ್ಕಾರದ ಒಂದು ಕನಸಿನ ಯೋಜನೆಯಾಗಿತ್ತು. ಇದನ್ನ ಜಾರಿಗೆ ತಂದ ನಂತರ ಎಲ್ಲಾ ಒಂದು ಭಾಗಗಳಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡಿದ್ರು. ಆದ್ರೆ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆಯಲ್ಲಿ ಜಿಎಸ್ಟಿ ಗದ್ದಲ ತಾರಕಕ್ಕೆ ಏರಿದೆ. ಅದರಂತೆ ಈ ರೀತಿಯಾಗಿ ಕೈ ಮಿಲಾಯಿಸಿಕೊಳ್ತಿರುವ ದೃಶ್ಯವನ್ನ ಕೂಡ ನಾವು ನೋಡ್ತಿದ್ದೀವಿ. ಸಾಕಷ್ಟು ಅಲ್ಲಿನ ಜಿಎಸ್ಟಿ ಪ್ರಕರಣಕ್ಕೆ ಕುರಿತಂತೆ ಇದೀಗ ಸಾಕಷ್ಟು ವಿರೋಧಗಳು, ಅದರಂತೆ ಪರ ವಿರೋಧಗಳು ಕೂಡ ಆಗ್ತಾ ಇರುವಂತದ್ದು. ಹೋರಾಟಗಳು ಕೂಡ ಆಗ್ತಾ ಇದೆ. ವ್ಯಾಪಾರಿಗಳಿಗೆ ಇದರಿಂದ ತೊಂದರೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ರೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲಿ ಜಿಎಸ್ಟಿಗಾಗಿ ಹೊಡೆದಾಟವನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕೈ ಮಿಲಾಯಿಸಿಕೊಳ್ತಾ ಇರುವ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೇವೆ.